ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕೂಡ್ಲಿಗಿ ಇಂದು ಪತ್ರಕರ್ತರ ಧ್ವನಿ ಸಂಘದಿಂದ ಪತ್ರಿಕಾ ದಿನಾಚರಣೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೊರವಲಯದ ಗುಂಡಿನಹೊಳೆ ಹತ್ತಿರದ ಜ್ಞಾನ ಮಂಟಪ ಶಾಲೆಯ ಸಭಾಂಗಣದಲ್ಲಿ ಜೂನ್ 24ರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಕೂಡ್ಲಿಗಿ ಘಟಕದಿಂದ ವಿಶ್ವ ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಹಿರೇಮಠದ ಶ್ರೀ ಶಬಾ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿ, ಖಾನಾಮಡಗು ಧರ್ಮಾಧಿಕಾರಿ ಶ್ರೀ ಐಮಡಿ ಶರಣಾರ್ಯರವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಧ್ವ ಸಂಘಟನೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು, ಜ್ಞಾನ ಮಂಟಪ ಶಾಲೆಯ ಅಧ್ಯಕ್ಷರು ಹಾಗೂ ಜಿಪಂ ಮಾಜಿ ಅಧ್ಯಕ್ಷರಾದ ಜಿ ಉಮೇಶರವರು ಸೇರಿದಂತೆ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಚಿಕ್ಕೋಡಿಯ ಉಪನ್ಯಾಸಕರಾದ ಕುಮಾರಿ ರೂಪಾ ಶಿಂತ್ರಿರವರಿಂದ ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸ ನೆರವೇರಲಿದೆ. ಸಂಘಟನೆಯ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಬಾಣದ ಶಿವಮೂರ್ತಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪತ್ರಿಕಾ ರಂಗ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಸೇವೆ ಗೈದವರಿಗೆ ವಿಶೇಷ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಶ್ರೀಮತಿ ವಾಣಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಹಾಗೂ ಇವತ್ತು ವಿಶೇಷ ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೆ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನಿತರು ಹಾಗೂ ವಿದ್ಯಾರ್ಥಿನಿಯರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಒಂದು ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಸ್ವಾಗತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಸಹೋದರ ರಾಘವೇಂದ್ರ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಗಣ್ಯರಿಗೂ ಅದೇ ರೀತಿಯಾಗಿ ನಮ್ಮ ವಕೀಲರಿಗೂ ಆಮೇಲೆ ಸನ್ಮಾನಿತರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ಈಗ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಈ ಸಂದರ್ಭದಲ್ಲಿ ನನ್ನನ್ನು ಈ ಸಭೆಗೆ ಕರೆದು ಈ ಅವಕಾಶ ನೀಡಿದ ಧ್ವನಿ ಪತ್ರಿಕೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಮ್ಮೆ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿರುತ್ತಾರೆ. ಆಗ ಒಬ್ಬ ಡಾಕ್ಟರ್ ಬಂದು ಗಲ್ಲು ಶಿಕ್ಷೆ ಮಾಡೋಣ ಅಂತ ಯುವಕರು ಈ ಪತ್ರಿಕಾದಲ್ಲಿ ಬರ್ತಾರೆ, ಕೈಯೇ ಕಾಲಾಗಿ ಶಕ್ತಿ ಇರತ್ತಂತ ಕೆಲಸ ಮಾಡ್ತಾರೆ. ಆ ನಂತರ ಅದಕ್ಕೆ ಸಣ್ಣ ಹೊಡಿಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕಂದ್ರೆ ಆತನಿಗೆ ಒಂದು ಬದುಕು ಅಂತಕ್ಕಂಥದ್ದಿದೆ, ಆತನಿಗೆ ಒಂದು ಕುಟುಂಬ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಪತ್ರಿಕೋದ್ಯಮ ಇಲ್ಲದಿದ್ರು ಕೂಡ ಸಮಾಜ ಆದ್ರೂ ಕೂಡ ನಾನು ಅನೇಕ ಅಪೀಲ್ ಮಾಡಿದ್ದೇನೆಂದ್ರೆ, ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತರು ಯಾರನ್ನಿರಲಿ ಸೀನಿಯಾರಿಟಿ ಬೇರೆ, ಪಟ್ಟಣ ಪಂಚಾಯತಿಯಿಂದ ಏನಾದರೂ ನಿವೇಶನಗಳನ್ನ ಹಂಚಿದ್ರೆ ಆ ಸಂದರ್ಭದಲ್ಲಿ ಪತ್ರಕರ್ತರ ಕೋಟ ಇಷ್ಟು ಅಂತ ಹೇಳಿ ಒಂದಿಷ್ಟು ಹಿರಿಯ ಪತ್ರಕರ್ತರು ಈ ವರ್ಷ ಒಂದಿಷ್ಟು, ಮುಂದ ವರ್ಷ ಒಂದಿಷ್ಟು, ಯಾಕೆ ಪತ್ರಕರ್ತರ ಒಂದು ನಿವೇಶನ ಕೊಟ್ಟರೆ ಸಾಕು, ಅವ್ರು ಎಂತದ್ದು ಒಂದು ಸ್ವಂತ ಮನೆ ಮಾಡಿಕೊಂಡು ಕೂಡ್ಲಿಗಿಯಲ್ಲಿ ನೆಲೆಸುವಂತ ಸಾಧ್ಯತೆ ಆಗಲ್ಲ. ಆ ರೀತಿ ಕೆಲಸವನ್ನು ಯಾಕೆ ಮಾಡಬಾರ್ದು? ನಮ್ಮ ಸರ್ಕಾರ ಮತ್ತು ಸಣ್ಣ ವಿಚಾರಗಳನ್ನು ಕೂಡ ಅವ್ರು ಗಮನ ತಗೊಂಡು ಚೆನ್ನಾಗಿ ಸ್ಪಂದಿಸ್ತಕ್ಕಂಥ ಒಂದು ಸ್ಪಂದನಾಶೀಲ ಶಾಸಕರು ನಮ್ಮ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಪ್ರತಿನಿಧಿಗಳು, ಪಟ್ಟಣ ಪಂಚಾಯತಿ ಅವರು ಕನಿಷ್ಠ ನಮ್ಮ ಮಟ್ಟಕ್ಕೆ, ನಮ್ಮ ತಾಲೂಕು ಮಟ್ಟಕ್ಕಾದ್ರೂ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಈಗ ಮಾಡ್ಯಾರೆ, ಇಂಥದ್ದು ಬೇರೆ ಕಡೆ ಆಗಲಿ ಎನ್ನುವಂಥವ್ರು ಮಾದರಿಯಾಗುವ ರೀತಿಯಲ್ಲಿ ಇಂಥ ಕೆಲಸ ಆಗಲಿ ಎನ್ನುವಂತ ನನ್ನ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಿವೇದಿಸ್ತಾ, ನನಗೆ ಕೊಟ್ಟಂತ ಸಮಯ 5 ನಿಮಿಷ, ಆದ್ರೆ 10 ನಿಮಿಷ ತಗೊಂಡಿನಿ ಅಂತ ನಾನು ಭಾವಿಸ್ತೇನೆ. ಇನ್ನೂ 10 ನಿಮಿಷ ಇದ್ರೂ ಚಾಟಿ ಬೀಳ್ತಿದ್ದೆ, ಆದರೆ
ಮುಂದೆ ಗುರುವರಿಯವರು ಮಾತಾಡೋರಿದ್ದಾರೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಮನ್ನಿಸ್ಬೇಕಂತೇಳಿ ನಾನು ಹಂತಗಳಿರ್ತಾವ, ಅವುಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಯಾವುದೇ ಮಕ್ಕಳಲ್ಲಿ ನೀವು ಮುಂದೆ ಭವಿಷ್ಯದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾ ಇದ್ದೀರಿ. ಸೊ ಅವಾಗ ಮಕ್ಕಳಲ್ಲಿ ಭೇದ ಭಾವ ಮಾಡಬಾರ್ದು. ಅಂದರೆ ಯಾವುದೇ ಭಾಷೆ ಆಗಿರ್ಬೋದು, ಜಾತಿ ಆಗಿರ್ಬೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಾರ್ದು. ಎಲ್ಲರನ್ನ ಸಮಾನವಾಗಿ ಇಟ್ಕೊಂಡು ನೀವು ಶಿಕ್ಷಣವನ್ನು ಕಲಿಸುವಂತಹ ಕೆಲಸ ಮಾಡಬೇಕು. ಅದೇ ರೀತಿ ಮಕ್ಕಳ ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟವನ್ನು ಅರಿತು ಮಗು ಶಾಲೆಯಲ್ಲಿದೆಯೋ ಅಥವಾ ಅದರ ಮನಸ್ಸು ಶಾಲೆಯಲ್ಲಿದೆಯೋ ಅಥವಾ ಬೇರೆ ಕಡೆ ಇದೆಯೋ ಅಥವಾ ಅದರ ಕೌಟುಂಬಿಕ ಸಮಸ್ಯೆಗಳ ಕಡೆ ಅದು ಮಗು ಒಲವನ್ನು ತೋರ್ತಾ ಇದೆಯೋ ಅನ್ನೋದನ್ನು ಅರಿತು ನೀವು ಶಿಕ್ಷಕರು ಪಾಠವನ್ನು ಮಾಡಬೇಕಾಗ್ತದೆ. ನೀವು ಅದಲ್ಲದ ಶಿಕ್ಷಕರು ತಾವು ಶಿಕ್ಷಣವನ್ನು ಅಂದ್ರೆ ಟೀಚ್ ಮಾಡುವಾಗ ಮಗು ನೀವು ಕಲಿಸುವಂತಹ ಪಾಠವನ್ನು ಆಲಿಸ್ತಾ ಇದೆಯೋ ಅಥವಾ ಅದು ತಿಳಿತಾ ಇದೆಯೋ ಅನ್ನೋ ಸಲುವಾಗಿ ನೀವು ಮಧ್ಯ ಏನು ಮಾಡ್ಬೇಕಂತಂದ್ರೆ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಬೇಕಾಗ್ತೈತೆ. ಅವಾಗ ಏನಾಗ್ತೈತೆ ಅಂದ್ರೆ ಮಗು ಆ ಪಾಠವನ್ನು ಕಲಿತಾ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಗೊತ್ತು ಮಾಡ್ಬೋದು. ಆಮೇಲೆ ವರ್ಗ ಕೋಣೆಯ ಪರಿಸರವನ್ನು ನೀವು ಸರಿಯಾಗಿ ಇಟ್ಕೋಬೇಕಾಗ್ತದೆ. ಅಂದ್ರೆ ಒಂದು ವರ್ಗ ಕೋಣೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಕೂತಿದಾರ ಅಥವಾ ನಿಮ್ಮ ವರ್ಗ ಕೋಣೆಯಲ್ಲಿ ಇರುವಂತಹ ಒಂದು ಪಟಗಳಾಗಿರ್ಬೋದು, ಭಿತ್ತಿ ಪತ್ರಗಳಾಗಿರ್ಬೋದು, ಅವೆಲ್ಲ ಗೋಡೆ ಪತ್ರಗಳು ಇರ್ತವಲ್ಲ, ನೀವು ಬೋರ್ಡ್ಗಳು, ಅವೆಲ್ಲ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು. ಭವಿಷ್ಯತ್ತಿನಲ್ಲಿ ಮಕ್ಕಳಿಗೆ ಉಪಯೋಗವಾಗುವಂತಹ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ನಿಮ್ಮಲ್ಲೇ ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಅಳವಡಿಸಿದ್ದಾರೆ, ಕಂಪ್ಯೂಟರ್ ಎಜುಕೇಶನ್ ಅದ. ಸೊ ಅವುಗಳ ಕುರಿತಂತೆ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಕೊಡೋದು ಶಿಕ್ಷಕರ ಕೆಲಸವಾಗಿದೆ. ಅದರ ಜೊತೆಗೆ ಈಗ ಮಗು ಒಂದೇನೋ ಪ್ರಶ್ನೆ ಕೇಳ್ತದ, ಆ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ. ಆವಾಗ ಆ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇಲ್ಲದಾಗ ತಪ್ಪು ಉತ್ತರವನ್ನು ಕೊಟ್ಟು ಮಗುವನ್ನು ತಪ್ಪು ದಾರಿಗೆ ಎಳೆಯೋ ಬದಲು ಮಗುವಿಗೆ ಮರುದಿನ ನೀವು ಅದರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳಿ ಟೈಮ್ ತಗೊಂಡು ಅದಕ್ಕೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದರೆ ಮಗು ಕೂಡ ಒಂದು ಒಳ್ಳೆ ರೀತಿಯ ನಾಲೆಜನ್ನು ಪರಿಹಾರ ನೀಡ್ತಕ್ಕಂಥ ಪತ್ರಕರ್ತರಿಗೆ ಅವರ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಸಿಗದೇ ಇರತಕ್ಕಂಥದ್ದು ಬಹಳಷ್ಟು ವಿಪರ್ಯಾಸ. ಅಂಥ ಒಂದು ಪತ್ರಕರ್ತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಬಹಳಷ್ಟು ಬೇಗ ಸ್ಪಂದಿಸುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವುದರ ಮುಖಾಂತರ ಆ ಪತ್ರಕರ್ತರು ಬಹಳಷ್ಟು ಉತ್ಸಾಹದಿಂದ ಆ ತಮ್ಮ ನಾಡಕದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ತಮ್ಮ ಭಾಗದ ವಿಶೇಷ ವ್ಯಕ್ತಿಗಳನ್ನು ಮತ್ತು ಸಾಧಕರನ್ನು ಗುರುತಿಸಿ ನಾಡಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರವನ್ನು ಸರ್ಕಾರ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ನೀಡಬೇಕಂತದ್ದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಾವು ಸಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅಂಥ ಒಂದು ಪತ್ರಕರ್ತರ ಒಂದು ಜೀವನ ಬಹಳಷ್ಟು ಸುಖಮಯವಾಗಿ ನಡೆಯಲಿ. ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ ಈಡೇರಲಿ, ಸರ್ಕಾರದಿಂದ ಈಡೇರಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸ ನೀಡಿರ್ತಕ್ಕಂಥ ಕುಮಾರಿ ರೂಪಾ ಶಿಂತ್ರಿ ಅವರು ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರ ಒಂದು ಸಂಸ್ಕಾರವನ್ನು ಕಲಿತರೆ ಮಾತ್ರ ಅವರು ಮುಂದೆ ಉತ್ತಮವಾದಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ವಿಚಾರ. ಯಾಕಂದರೆ ನಮಗೆ ನಮ್ಮನ್ನು ಎತ್ತು ಮತ್ತು ಸಾಕಿ ಸಲಹಿದಂಥ ತಂದೆ ತಾಯಿಗಳನ್ನು ನಾವು ಅವರ ಕೊನೆಯ ಕಾಲಘಟ್ಟದಲ್ಲಿ ನಾವು ಅವ್ರನ್ನ ಸಾಕದೆ ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ವಿಚಾರ. ಅಂಥ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗಲಿಂದನೇ ಸಹ ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಅಂಥ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ಮತ್ತು ಈ ಒಂದು ಜ್ಞಾನಮಂಟಪ ಶಾಲೆ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಈ ನಾಡಿಗೆ ತನ್ನದೇ ಆದಂಥ ಶೈಕ್ಷಣಿಕ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಅಣ್ಣವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಅವರ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಉತ್ತಮವಾದಂಥ ತರಗತಿಗಳು ನಡೆದು ಉತ್ತಮವಾದಂಥ ಮಕ್ಕಳನ್ನು ನಾಡಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಮುಖಾಂತರ ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಬರೀ ಪತ್ರಿಕಾ ದಿನಾಚರಣೆಯನ್ನು ಒಂದು ಮಾತ್ರ ಆಚರಿಸದೆ ಈ ಭಾಗದ ಸಾಧಕರನ್ನು ಗುರುತಿಸ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಯಾಕಂದರೆ ನಮ್ಮ ರವಿಕುಮಾರ್ ಸರ್ ಹೇಳಿದಂತೆ ಈ ಒಂದು ಕೂಡ್ಲಿಗಿ ತಾಲೂಕು ತನ್ನದೇ ಆದಂಥ ಉತ್ತಮವಾದಂಥ ಇತಿಹಾಸವನ್ನು ಉಳ್ತಕ್ಕಂಥ ಒಂದು ತಾಲೂಕಾಗಿರ್ತಕ್ಕಂಥದ್ದು.
ಈ ಒಂದು ತಾಲೂಕಿನಲ್ಲಿ ಒಂದು ಪಂಡಿತ ಪರಂಪರೆಗೆ ಇವತ್ತು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂತ ಪಂಡಿತ ಪರಂಪರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಮತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು. ಇವತ್ತು ನಮ್ಮ ತಾಲೂಕಿನಲ್ಲಿ ಶತಮಾನಗಳ ಹಿಂದೆಯೇ ಸಹ ಈ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಪಂಡಿತ ಪರಂಪರೆ ಇರ್ಬೋದು, ಸಾಹಿತ್ಯಿಕ ಪರಂಪರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತ ತಾಲೂಕು ನಮ್ಮ ಕೂಡ್ಲಿಗಿ ತಾಲೂಕು. ಅಂತ ಒಂದು ತಾಲೂಕಿನ ಇತಿಹಾಸವನ್ನು ನಮ್ಮ ಮಕ್ಕಳು ಬಹಳಷ್ಟು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ನಮ್ಮ ತಾಲೂಕಿನ ಮಹಿಮೆ ಇತಿಹಾಸವನ್ನು ತಿಳಿಸುವುದರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಾಗಲಿ ಅಂತದ್ದು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಬಹಳಷ್ಟು ಶ್ರಮವಹಿಸಿ ಈ ಒಂದು ಸಂಘಟನೆಯನ್ನು ಕಟ್ಟುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ತುಂಬ ಹೋರಾಟ ಮಾಡೋದ್ರ ಮೂಲಕ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ. ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ತಮ್ಮ ತಾಲೂಕಿನ ಎಲ್ಲರೊಂದಿಗೂ ಸಹ ಉತ್ತಮವಾದಂಥ ಸಂಬಂಧ ಹೊಂದಿಕೊಳ್ಳೋದ್ರ ಮುಖಾಂತರ ಎಲ್ಲರೊಂದಿಗೆ ಉತ್ತಮವಾದಂಥ ರೀತಿಯಲ್ಲಿ ನಡೆಕೊಂಡು ಬಂದು ಈ ಒಂದು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸುವುದರ ಮುಖಾಂತರ ಈ ಒಂದು ಸಾಧಕರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಪತ್ರಕರ್ತರ ಧ್ವನಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು. ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧು ಜನೆ ವಿದೇಶ ಗಮನೆ ವಿದ್ಯಾ ಗುರುಣಾಂ ಗುರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ವಿದ್ಯೆ ಅಂತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥ ಸಂಪತ್ತು. ಅದಕ್ಕೆ ಹೇಳ್ತಾರೆ ಏನಂದ್ರೆ, ವಿದ್ಯೆ ಯಾರು ಕಲ್ತಿರ್ತಾರೆ ಅದನ್ನ ಯಾರಿಗೂ ಕಳ್ತನ ಮಾಡಕ್ ಬರಲ್ಲ. ನೀವು ಬಂಗಾರ ತಾಂಬರ್ರಿ, ಇವತ್ತೇನೋ ಬಜೆಟ್ನಲ್ಲಿ ಬಂಗಾರದ ರೇಟ್ ಕಮ್ಮಿ ಆಗತ್ತಂತೆ, 1-2 ಕ್ವಿಂಟಲ್ ಬಂಗಾರ ತಂದು ಮನೆಗೆ ಇಡ್ರಿ. ನೀವು ಅಂತೀರಿ ಯಾವನ್ ಹೊತ್ಕೊಂಡೋಗನೇನಪ್ಪ ನಮ್ಮ ಮನೆಗೆ ಬಂದು ಬಂಗಾರ. ವಿದ್ಯೆಕ್ಕೆ ಬಂಗಾರಕ್ಕೆ ಕಳ್ರ ಕಾಟ, ಆಸ್ತಿ ಬಾಳ ಮಾಡ್ರಿ ಅಣ್ಣ ತಮ್ಮಗಳ ಕಾಟ. ದೊಡ್ಡ ಮಗ ಸಣ್ಣ ಮಗ, ಅಪ್ಪ ನೀನು ಯಾಕೆ ಅವನಿಗೆ ಜಾಸ್ತಿ ಕೊಟ್ಟಿ, ನಾನು ನಿನ್ನ ಮಟ್ಟೆ ಹುಟ್ಟಿಲ್ಲೇನು, ನನಗೂ ಸಮಾನ ಭಾಗ ಕೊಡು. ಆಸ್ತಿಯಲ್ಲಿ ಅಂತಮ್ಗಳು ಭಾಗ ಕೇಳ್ತಾರೆ, ಚಿನ್ನವನ್ನ ಅಪಹರಿಸ್ತಾರೆ, ಕಳ್ಳರು ಕದೀತಾರೆ. ಆದರೆ ಕದಿಯಲಾಗದ ಸಂಪತ್ತು ಯಾವುದಾದ್ರೂ ಈ ಭೂಮಿ ಮೇಲೆ ಇತ್ತಂದ್ರೆ ಅದು ವಿದ್ಯೆ ಮಾತ್ರ. ಹಾಗಾಗಿ ಇವತ್ತು ನಮ್ಮ ಉಮೇಶ್ ಅಣ್ಣನವರು ಜ್ಞಾನ ಮಂಟಪ ಅನ್ನುವಂತಹ ಶಾಲೆಯನ್ನು ತೆರೆದು ಅವರು ಆಸ್ತಿ ಮಾಡೋದು ಹೇಳ್ಕೊಡ್ತಿಲ್ಲ, ಚಿನ್ನ ಮಾಡೋದು ಹೇಳ್ಕೊಡ್ತಿಲ್ಲ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿಯುವಂಥ ಸಂಪತ್ತನ್ನು ಹೇಳ್ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ಅದ್ರ ಜೊತೆಗೆ ಭಾಳ ಜನ ಇಲ್ಲಿ B.Ed ಶಿಕ್ಷಣಾರ್ಥಿಗಳು ಇದೀರಿ. ನನಗೆ ಶಿಕ್ಷಕರು ಅಂದರೆ ನನಗೆ ಭಾಳ ಇಷ್ಟ. ಶಿಕ್ಷಕರು ಈ ದೇಶವನ್ನು ತಿದ್ದುವಂಥವ್ರು, ಮಕ್ಕಳ ಭವಿಷ್ಯವನ್ನು ಬರೆಯುವಂಥವ್ರು. ನಿಮಗೆ ಆಶ್ಚರ್ಯ ಅನಿಸುತ್ತೆ, ನಮಗೇನು ಬಿಡಪ್ಪ 8,000-10,000 ರೂಪಾಯಿ ಕೊಟ್ಟರೆ ಯಾವ್ದಾನ ಪ್ರೈವೇಟ್ ಸಂಸ್ಥೆಯಲ್ಲಿ ಹೋಗಿ ದುಡಿಸ್ಕೊಂತಾರೆ, ನಮಗೆ ಬೆಲೆ ಇಲ್ಲ, ನಮಗೆ ದುಡ್ಡು ಜಾಸ್ತಿ ಸಂಬಳ ಕೊಡಲ್ಲ ಅಂತ. ನಿಮಗೆ ನೆನಪಿರಲಿ, ಇಲ್ಲೊಂದು ಕಥೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. V.K. ಬನ್ಸಾಲ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಯಾರು V.K. ಬನ್ಸಾಲ್, ಆತ ಕೋಟಾ ಎನ್ನುವಂಥ ಜಿಲ್ಲೆ, ರಾಜಸ್ಥಾನ ಇರ್ಬೇಕು ಮೇ ಬಿ. ಆತ ಏನು ಮಾಡ್ತಾನೆ ಅಂದರೆ, ಆತಗೆ ಮಕ್ಕಳಾಗಿರ್ತವೆ, ಅದೇ ತಾನೇ ಮದುವೆ ಆಗಿರ್ತಾನೆ. ಅವನಿಗೆ ಆಕ್ಸಿಡೆಂಟ್ನಲ್ಲಿ ತೆಳಗಿನ ಭಾಗ ಏನಿರುತ್ತಲ್ಲ, ಸೊಂಟದ ತೆಳಗಿನ ಭಾಗ ಕಳ್ಕೊಂಡ್ಬಿಡ್ತಾನ. ಅಂದರೆ ಕಾಲು ಫ್ರ್ಯಾಕ್ಚರ್ ಆಗಿ ಅವ್ನು ಕಟ್ ಮಾಡ್ತಾರೆ. ಅಷ್ಟರಲ್ಲೇ ಅವನು ಜೀವ ಹಿಡಿದಿಟ್ಕೊಂಡಿರ್ತಾನೆ. ಅವನಿಗೆ ಏನು ಮಾಡೋಕ್ಕೆ ಬರಲ್ಲ. ನೋಡ್ರಿ, ನಮಗೊಂದು ಕೈ ಹೋತಂದ್ರೆ ಯಪ್ಪ ನನ್ನ ಕೈ ಹೋಗೈತೆ ನನಗೆ, ನಾವು ಅಂಗವಿಕಲರು ಅದೀವಿ ಅಂತೀವಿ ನಾವು. ಆದರೆ V.K. ಬನ್ಸಾಲ್ ಅವರು, ಆ ವ್ಯಕ್ತಿ ತಾನು ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಟ್ಯೂಷನ್ ಪ್ರಾರಂಭ ಮಾಡ್ತಾನೆ. ಆ ಟ್ಯೂಷನ್ ಪ್ರಾರಂಭ ಮಾಡಿ ಅವಾಗ
ಅವ್ನ ಟ್ಯೂಷನ್ಗೆ ಯಾರು ಕಲಿಸಲ್ಲ. ಅವ್ರಿಗೆ ಅಂತಾರ ಕಾಲಿಲ್ದನ್ ಏನ್ ಹೇಳ್ಕೊಡ್ತಾನ? ಹೇಳ್ಕೊಡಕ್ ಬೇಕಾಗಿರೋದು ಕಾಲಲ್ಲ, ಕೈ ಅಲ್ಲ, ತಲೆ. ಹೌದಾ? ಅವಾಗ ಯಾರು ಸೇರ್ಸೋದಿಲ್ಲ ಟ್ಯೂಷನ್ಗೆ. ಅವನಿಗೆ ಯಾರೋ ಒಬ್ಬ ಹುಡುಗ ಬಹಳ ದಡ್ಡ, ಮನೆಗಂತೂ ಉಡಾಳ, ಮಾತು ಕೇಳಂಗಿಲ್ಲ, ತಂದೆ ತಾಯಿಗಳಂದ್ರೆ ಲಕ್ಷ್ಯಕ್ಕಿಲ್ಲ ಅಂತ ಹುಡುಗನ್ ಬಂದು ಆ ಟ್ಯೂಷನ್ಗೆ ಸೇರಿಸ್ತಾರಂತ. ಆಲ್ ಬಿಡು ಅಂತೇಳಿ ಟ್ಯೂಷನ್ ಪ್ರಾರಂಭ ಮಾಡ್ತಾನೆ. ಆ ವ್ಯಕ್ತಿ ಇವತ್ತು ಆ ಟ್ಯೂಷನ್ ಪ್ರಾರಂಭ ಮಾಡಿ ಅದು ಒಬ್ಬ ವಿದ್ಯಾರ್ಥಿಯಿಂದ ಆಗಿರ್ತಕ್ಕಂಥ ಟ್ಯೂಷನ್ ಪ್ರಾರಂಭ ಸುಮಾರು ಒಂದು ಸಂಸ್ಥೆ ಎಷ್ಟು ಮಟ್ಟಕ್ಕೆ ಬೆಳೆಯುತ್ತೆ ಅಂತಂದ್ರೆ 18,000 ಮಕ್ಕಳು ಸೇರ್ತಾರಂತೆ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಅವನ ಒಂದು ವರ್ಷದ ವಾರ್ಷಿಕ ಆದಾಯ 100 ಕೋಟಿ ರೂಪಾಯಿ, ಒಂದು 100 ಕೋಟಿ ರೂಪಾಯಿ. ಮತ್ತೆ ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಒಂದು ದೊಡ್ಡ ದೊಡ್ಡ IIT ಅಂತ ಏನು ಕರಿತೀವಲ್ಲ, ಅಂತಹ IITಯಲ್ಲಿ ವರ್ಷಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಒಂದು 2-3 ಸಾವಿರ ಜನ ಅವನ ಕೈಗೆ ಕಲ್ತಿರ್ತಕ್ಕಂಥವ್ರು ಆಯ್ಕೆ ಆಗ್ತಾರಂತೆ. IITಯಲ್ಲಿ ಆಯ್ಕೆ ಆಗ್ತಾರೆ ಅಂದ್ರೆ IITಗೆ ಒಬ್ಬ ಸೇರೇನಂದ್ರೆ ಅದು ಬಹಳ ನಾಲೆಡ್ಜ್ ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಎಲ್ಲರಲ್ಲೂ ಜ್ಞಾನದ ಜ್ಯೋತಿಯನ್ನು ಹಚ್ಚಬಹುದು. ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರದಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಸಂಸ್ಕಾರದಿಂದ ಈ ಜಗತ್ತಿಗೆ ನಿಜವಾದ ಸಂಪತ್ತು ಯಾವುದಂದ್ರೆ ಅದು ಸಂಸ್ಕಾರದ ಸಂಪತ್ತು ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ನೀವೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಜ್ಞಾನ ಮಂಟಪದ ಸಂಸ್ಥಾಪಕರು, ಅಧ್ಯಕ್ಷರು, ನಮ್ಮ ಮಠದ ಹಳೆಯ ವಿದ್ಯಾರ್ಥಿನೂ ಕೂಡ ಅವರು. ನಮ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳಂದ್ರೆ ಅವ್ರಿಗೆ ತುಂಬ ಪ್ರೇಮ. ಆ ಪೂಜ್ಯರ ನಮಗೆ ಇನ್ನೊಂದು ಮಾತನ್ನು ಈ ಮೂಲಕ ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ನಾವೇನು ಹೇಳ್ಕೊಳಲ್ಲ, ಹೇಳ್ತಾ ಇದ್ದೀವಿ. ನಮ್ಮ ಗುರುಗಳದು ಸುಮಾರು 2 ಕೋಟಿ ರೂಪಾಯಿ ಶಿಲಾಮಂಟಪ ಗದ್ದಿಗೆಯನ್ನು ಕಟ್ತಾ ಇದ್ದೀವಿ. ನನಗೆ ಯಾಕೆ ಅವ್ರನ್ನ ನಾನು ನೆನ್ಪು ಮಾಡ್ಕೊಂತೇನೆ ಅಂದ್ರೆ, 2 ಕೋಟಿ ರೂಪಾಯಿ ಶಿಲಾಮಂಟಪದ ಯಾರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ. ಫಸ್ಟ್ ಯಾರು ಕೊಟ್ಟರು ಅಂದ್ರೆ ನಮ್ಮ ಉಮೇಶ್ ಅಣ್ಣರು 25,000 ರೂಪಾಯಿ ಕೊಟ್ಟಿದ್ರು. ಯಾಕಂತಂದ್ರೆ ನಾನು ಯಾರು ಕೈ ಒಡ್ಡಿಲ್ಲ. ನಮ್ಮ ಅಜ್ಜರೇನೋ ಮೊದಲೆಲ್ಲ ಭಿಕ್ಷೆ ಬಿಡ್ತಿದ್ವು, ಹೋಗಿ ಮಕ್ಕಳಿಗೆಲ್ಲ ಭಿಕ್ಷೆ ಬೇಡ ತರ್ತಿದ್ದ. ನಾನು ಯಾರಿಗೂ ಕೈ ಒಡ್ಡಿಲ್ಲ. ಆದರೆ ನಮ್ಮ ಮಠದ ಹಳೆಯ ವಿದ್ಯಾರ್ಥಿಯಾಗಿ ಅಲ್ಲೇ ನಮ್ಮ ಮಠದಲ್ಲಿ ಕಲಿತು ಇವತ್ತು ಇಂಥ ದೊಡ್ಡ ಸಂಸ್ಥೆಯನ್ನು ಕಟ್ಟಿ, ನಿಜಕ್ಕೂ ಕೂಡ ಜ್ಞಾನ ಮಂಟಪ, ನಿಜಕ್ಕೂ ಕೂಡ ಇದು ಜ್ಞಾನ ಮಂಟಪನೇ ಆಗಲಿ, ಇಲ್ಲಿ ಬಹಳ ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಲಿ, ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ಹಲವಾರು ಕೋರ್ಸ್ಗಳನ್ನು ಇಲ್ಲಿ ತೆರೆದು ನಮ್ಮ ಕೂಡ್ಲಿಗಿಯ ಭಾಗದ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಸಂಸ್ಥೆಗಳನ್ನು ಕಟ್ಟುವಂಥ ಶಕ್ತಿ ಅವರಿಗೆ ಸಿಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಬ್ಬ ಕವಿ ಹೇಳ್ತಾನೆ, 1-2 ಮಾತು ಹೇಳಿ ಮುಗಿಸ್ತೀನಿ. ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸು ದಡ ಸಿಕ್ಕೀತು, ದೋಣಿ ಬದಲಿಸು ದಡ ಸಿಕ್ಕೀತು ಅಂತ ಹೇಳ್ತಾರೆ. ಅಂದರೆ ನಮ್ಮ ದೃಷ್ಟಿ, ನಾವಿರ್ತಕ್ಕಂಥ ಸ್ಥಿತಿಯನ್ನು ಬದಲಿಸಿದಾಗ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ನಾ ಇನ್ನೊಂದು ಕಾರ್ಯಕ್ರಮ ಸೋವೇನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರೆಯುವಂತ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ಪತ್ರಕರ್ತ. ಅಂತಹ ಪತ್ರಕರ್ತ ಇವತ್ತು ಏನಾಗಿದೆ ಅಂದ್ರೆ, ಮಳೆಯಲ್ಲಿ ಬಿಸಿಲಲ್ಲಿ ತಾನೊಬ್ಬನೇ ಓಡಾಡಿ ಎಲ್ಲವನ್ನು ತಿಳ್ಕೊಂಡು ಸುದ್ದಿಯನ್ನು ಮುಟ್ಟಿಸ್ತಾನೆ. ಅಂತಹ ಸುದ್ದಿಯನ್ನು ಮುಟ್ಟಿಸುವಂತ ಪತ್ರಕರ್ತನಿಗೆ ಒಂದು ಸಾಮಾಜಿಕವಾಗಿರತಕ್ಕಂಥ ರಕ್ಷಣೆ ಇಲ್ಲ, ಸಾಮಾಜಿಕವಾಗಿರತಕ್ಕಂಥ ವೇತನ ಇಲ್ಲ ಅಂದ್ರೆ ಇವತ್ತು ನಮ್ಮನ್ನು ಆಳುವಂತಹವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಕೂಡ ನಾವು ಈ ಪತ್ರಕರ್ತರ ಜೊತೆ ನಾವೆಲ್ಲ ಅಣ್ಣರೆಲ್ಲ ಬಂದಿದ್ರು, ನಮ್ಮ ಮಂಜುನಾಥ್ ಅಣ್ಣ, ಶಿವಮೂರ್ತಿ ಅಣ್ಣ, ಇವರೆಲ್ಲರೂ ಬರಬೇಕು ಬುದ್ಧಿ ಕಾರ್ಯಕ್ರಮಕ್ಕೆ. ನಾವೊಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿವಿ ಅಂತಂದ್ವಿ. ಇಲ್ಲ, ನೀವು ಬರಲೇಬೇಕು ಅಂದಾಗ ನಾನಂದೆ, ನಿಮ್ಮ ಕಾರ್ಯಕ್ರಮ ಯಾವುದೋ ಕಾರಣಕ್ಕೂ ತಪ್ಪಿಸಲ್ಲ ಅಂದೆ. ಯಾಕಂದ್ರೆ ಅವರು ನಮ್ಮ ಹೃದಯ ಮಿಡಿತಕ್ಕಿಂತನೂ ಹೆಚ್ಚು. ನಾವು ಬಹಳ ಕಡೆ ಹೇಳ್ತಿರ್ತೀನಿ, ಈ ಜಗತ್ತಲ್ಲಿ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ತನಗೆ ಬೇಕಾದಂಗ ಗೀಚಿಬಿಟ್ಟಂತ. ಅದಕ್ಕೆ ಯಾರು ಹೇಳ್ತಾರ, ಒಂದು ಸರಿ ಬರೆದ್ರೆ
ಅದನ್ನ ತಿದ್ದಕ್ಕೆ ಬರ್ಲಾರ್ದಂಗ ಬರೆಯೋದು ಯಾವುದು ಬರವಣಿಗೆ ಅಂದ್ರೆ ಅದು ಸೃಷ್ಟಿಕರ್ತ ಬ್ರಹ್ಮ ಬರದ ಬರವಣಿಗೆ. ಅದನ್ನ ತಿದ್ದಂಗಿಲ್ಲ ನೋಡ್ರಿ. ನಾವಂತೀವಿ ಏನಾದ್ರು ಬಹಳ ಕಷ್ಟ ಆಗ್ತದೆ ಅಂದ್ರೆ ನಮ್ಮ ಮನೆ ಬರ ಸರಿ ಬಿಟ್ರಿ, ಯಾವ ಬರ್ದನ ಏನು, ಯಾವ ಮೂಡ್ನ್ಯಾಗ ಬರದ ನಾವು ಬರೀ ಬೈತಿರ್ತೀವಿ ಅನ್ನ. ಆದರೆ ಬ್ರಹ್ಮ ಬರೆದ ಹಣೆ ಬರವನ್ನ ಯಾರು ಕೈಲಿಂದ ತಿದ್ಲಿಕ್ಕಾಗಲ್ಲ. ಅವನು ಸೃಷ್ಟಿಕರ್ತ. ಈ ಪತ್ರಕರ್ತ ಎದಕ್ಕೆ ಬರೀತಾನೆ ಅಂತಂದ್ರೆ ಈ ಸಮಾಜದ ಹಣೆ ಬರಹ ಬದಲಾಗಬೇಕಂತ ಬರೀತಾನೆ ಈ ಪತ್ರಕರ್ತ. ಈ ಪತ್ರಕರ್ತ ಯಾಕೆ ಬರೀತಾನಂದ್ರೆ ಸಮಾಜದ ನೋವಿಗೆ ಮಿಡಿಯುತ್ತೆ ಅವನ ಮನ, ಸಮಾಜದ ಡಂಬಾಚಾರ ಕಂದಾಚಾರಕ್ಕೆ ಅವನ ಮನೆ ಮಿಡಿಯುತ್ತೆ, ಸಮಾಜದಲ್ಲಿ ಕಾಣುವಂತ ಭ್ರಷ್ಟಾಚಾರಕ್ಕೆ ಅವನ ಮನ ಮಿಡಿಯುತ್ತೆ. ಅವನ ಮಿಡಿದು ತನ್ನ ಸಂಸಾರ ಕುಟುಂಬ ಎಲ್ಲಕ್ಕಿಂತ ಮೊದಲು ಯಾವುದು ಅಂದ್ರೆ ಸಮಾಜ ಅಂತ ಬರೀತಾನಲ್ಲ, ಅವನು ನಿಜವಾಗ್ಲೂ ಕೂಡ ಸೃಷ್ಟಿಗಿಂತನೂ ಕರ್ತನಿಗಿಂತನೂ ಕೂಡ ಬಹಳ ಶ್ರೇಷ್ಠ ವ್ಯಕ್ತಿ ಯಾರಂದ್ರೆ ಪತ್ರಕರ್ತ ಎನ್ನುವಂತ ಭಾವನೆ ನಮ್ದು. ಹಾಗಾಗಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಪತ್ರಕರ್ತರು ನಿಜಕ್ಕೂ ಕೂಡ ನಾನು ಬಹಳ ಜನ ನನಗೆ ಒಡನಾಟ, ಅವರೆಲ್ಲರೂ ಕೂಡ ನಮ್ಮನ್ನ ಯಾರೇ ತಪ್ಪು ಮಾಡಿರ್ಲಿ, ಯಾರೇ ಇದನ್ನ ಮಾಡಲಿ ಒಂದು ಕಡೆ ಬರೆಯಂಗಿಲ್ಲ, ಎಲ್ಲದನ್ನೂ ಬರೀತಾರೆ. ಅವ್ರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ. ಆಮೇಲೆ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಸ್ವಾಮೀಜಿಯವರು ಹೇಳಿದ್ರೆ ಕೇಳ್ತಾರೆ ಅಂತ. ಸ್ವಾಮೀಜಿಯವರು ಹೇಳಿದ್ರೆ ಕೇಳ್ತಾರೆ ಅಂದ್ರೆ ಹೆಸರು ಮಾಡ್ತೀಯ, ಆದ್ರೆ ಕೆಲಸ ಮಾಡ್ತೀನಿ ಅಂತ ಹೊರಟ್ರ ಏನಾಗ್ತೈತಪ್ಪ ಅಂತಂದ್ರೆ ಆಗ ದುಡ್ಡು ಹೆಸರು ಎರಡು ನಮ್ಮನ್ನ ಹುಡ್ಕೊಂಡು ಬರ್ತಾವ ಅಂತ ಹೇಳಿ ನಮ್ಮ ಪತ್ರಿಕಾ ರಂಗದ ಒಂದು ವಿಶೇಷ ಪತ್ರಕರ್ತರಾದಂತಹ ರವಿ ಬೆಳಗೇರಿ ಅವರು ತಮ್ಮ ಮಾತಲ್ಲಿ ಹೇಳಿದ್ದಾರೆ. ಆ ಮಾತನ್ನು ಹೇಳ್ತಾ ಈ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ನೀವೆಲ್ಲ ಒಂದು ಐತಿಹಾಸಿಕ ಜಿಲ್ಲೆಯಲ್ಲಿದ್ದೀವಿ. ಸೊ ವಿಜಯನಗರ ಜಿಲ್ಲೆ ಅಂತಂದ್ರೆ ನಮ್ಮ ಇತಿಹಾಸವನ್ನು ಕಂಡಂತಹ ಒಂದು ಪ್ರಸಿದ್ಧವಾದಂತಹ ರಾಜಮನೆತನ, ವಿಜಯನಗರ ಸಾಮ್ರಾಜ್ಯ ಆಳಿದಂತಹ ಒಂದು ಮಣ್ಣಿನಲ್ಲಿ ಹುಟ್ಟಿದ್ದೀರಿ. ನೀವೆಲ್ಲ ಗ್ರೇಟ್ ಅಂತ ನಾನು ಇಲ್ಲಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇತಿಹಾಸ ತೆಗೆದ್ರೆ ಮೊದಲಿಗೆ ಕರ್ನಾಟಕದಲ್ಲಿ ಬರೋದು ವಿಜಯನಗರ ಸಾಮ್ರಾಜ್ಯ. ಶ್ರೀಕೃಷ್ಣ ದೇವರಾಯರು ನಮ್ಮನ್ನ ಆಳಿದಂತಹ ಒಂದು ನಾಡಲ್ಲಿ ನೀವೆಲ್ಲ ಇದ್ದೀರಿ. ಸೊ ಈ ಒಂದು ಪತ್ರಿಕಾ ದಿನಾಚರಣೆಯ ಒಂದು ಇತಿಹಾಸದ ಕುರಿತಂತ ಹೇಳ್ತೀನಿ. ಈ ಒಂದು ಪತ್ರಿಕಾ ದಿನಾಚರಣೆ ಅದ ಯಾವಾಗ ಆರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ 1843 ಜುಲೈ 1ರಂದು ಈ ಒಂದು ಪತ್ರಿಕೆಯನ್ನ ನಮ್ಮ ಕರ್ನಾಟಕದಲ್ಲಿ ಆರಂಭ ಮಾಡಿದರು. ಈ ಒಂದು ನಾಗರಿಕ ಪ್ರಪಂಚದಲ್ಲಿ ಈ ವೃತ್ತ ಪತ್ರಿಕೆಗಳು ಆರಂಭವಾದದ್ದು ಪಾಶ್ಚಿಮಾತ್ಯರ ಒಂದು ಇನ್ಫ್ಲೂಯೆನ್ಸ್ ಅಂತಂದ್ರೆ ಅವರ ಒಂದು ಆಡಳಿತದಲ್ಲಿ. ಯಾಕಂತಂದ್ರೆ ಅವರು ಕ್ರಿಶ್ಚಿಯನ್ನರ ಒಂದು ಮೊತ್ತವನ್ನು ಪ್ರಚಾರಪಡಿಸುವ ಸಲುವಾಗಿ ತಮ್ಮ ದೇಶದಿಂದ ಈ ಮುದ್ರಣ ಯಂತ್ರಗಳನ್ನು ನಮ್ಮ ಕರ್ನಾಟಕಕ್ಕೂ ಕೂಡ ತೆಗೆದುಕೊಂಡು ಬಂದು ಈ ಪತ್ರಿಕೆಯನ್ನು ಆರಂಭ ಮಾಡಿದರು. ಮಂಗಳೂರು ಸಮಾಚಾರ ಅನ್ನೋದು ನಮ್ಮಲ್ಲಿ ಮೊದಲಿಗೆ ಆರಂಭವಾಯಿತು 1843 ಜುಲೈ 1ರಂದು. ಅದಕ್ಕೆ ನಾವು ಈ ಒಂದು ಜುಲೈ 1 ಏನಂತಂದ್ರೆ ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮಂಗಳೂರು ಸಮಾಚಾರ ಅನ್ನುವಂತಹ ಪತ್ರಿಕೆಯನ್ನ ಮೊದಲಿಗೆ ಸ್ವಿಟ್ಜರ್ಲ್ಯಾಂಡಿನ ಇವಾಂಜಲಿಕ್ ಸೊಸೈಟಿಯ ರೆವರೆಂಡ್ ಮಾಂಗ್ಲಿಂಗ್ ಅವರು ಮುದ್ರಿಸುತ್ತಿದ್ದರು. ಈ ಒಂದು ಪತ್ರಿಕೆ ತಿಂಗಳಲ್ಲಿ 2 ಬಾರಿ ಮುದ್ರಣ ಆಗ್ತಿತ್ತು. 1ನೇ ತಾರೀಕು ಹಾಗೂ 15ನೇ ದಿನಾಂಕದಂದು ಈ ಪತ್ರಿಕೆ ಮುದ್ರೆ ಆಗುತ್ತಿತ್ತು. ಅದ್ರ ಜೊತೆಗೆ ಈ ಪತ್ರಿಕೆಯ ಬೆಲೆ 1 ದುಡ್ಡು ಆಗಿತ್ತು. ಸೊ ಈಗ ನಾವು ದುಡ್ಡು ಕೊಟ್ಟು ತಗೊಂಡು ಓದ್ತೀವಲ್ಲ, ಅದು 1 ದುಡ್ಡು ಆಗಿತ್ತು ಆವಾಗಿನ ಕಾಲದಲ್ಲಿ. ಈ ಒಂದು ನಂತರ ಮಂಗಳೂರು ಸಮಾಚಾರ ಅನ್ನೋದು ಸ್ವಲ್ಪ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಬಳ್ಳಾರಿಗೆ ವರ್ಗಾವಣೆಯಾಗಿ ಕನ್ನಡ ಸಮಾಚಾರ ಅಂತ ಹೇಳಿ 1844ರಲ್ಲಿ ಮುದ್ರಣ ಸ್ಟಾರ್ಟ್ ಆಯಿತು. ಅದೇ ರೀತಿ ಈ ಒಂದು ನಮ್ಮ ಇತಿಹಾಸ ಪತ್ರಿಕೋದ್ಯಮದ ಇತಿಹಾಸ ಆರಂಭವಾಗಿದೆ. ಈ ಒಂದು ಪತ್ರಿಕೋದ್ಯಮದ ಇತಿಹಾಸದ ಉಪನ್ಯಾಸ ಅಂತಂದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ನಿದ್ದೆ ಬರೋ ಥರ ಅಂತ ಏನು ನಾನು ಮಾತಾಡಕ್ ಹೋಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಗೆ ತಿಳುವಳಿಕೆ ಪತ್ರಿಕೋದ್ಯಮದ ಒಂದು ಇತಿಹಾಸದ ಕುರಿತಂತ ನಾನು ನಿಮ್ಗೆ ಹೇಳ್ತೀನಿ.
ಸೊ ನನ್ನ ಭಾಷೆ ಒಂದು ಸ್ವಲ್ಪ ಮರಾಠಿ ಮಿಕ್ಸ್ ಐತ್ರಿ, ಅರ್ಥ ಮಾಡ್ಕೊಳ್ಳಿ, ಸಾವಕಾಶ ಮಾತಾಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಮಹಾವಿದ್ಯಾಲಯದಲ್ಲಿ ನಾವು ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಒಂದು ವಿಶ್ವ ಪತ್ರಿಕಾ ದಿನಾಚರಣೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಸೊ ವೇದಿಕೆ ಮೇಲಿರುವಂತಹ ಈರುವರು ಪೂಜರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಶಾಲೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ನಮಸ್ಕರಿಸುತ್ತಾ, ಈಗ ಕೂಡಿಗೆಯ ಮುಖಂಡರು ಶಿವಪ್ಪ ನಾಯಕ್ ಅವರು ಕೆಲಸದ ನಿಮಿತ್ತ ಅವರು ಹೊರಟಿದ್ದಾರೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಎನ್.ಎ. ವಿಠಲ್ ಅವರಿಗೆ ಸನ್ಮಾನ ನಡೀತಾ ಇದೆ. ಸನ್ಮಾನವನ್ನು ಸ್ವೀಕರಿಸಿ ಅವರು ಧನ್ಯವಾದಗಳು. ಎಲ್ಲರೂ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬೇಕು, ಅವ್ರಿಗೆ ಒಳ್ಳೆ ಒಂದು ಕೆಲಸ ಸಿಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪೇರೆಂಟ್ಸ್ ಕೂಡ ಹೋಗ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ವೃದ್ಧಾಶ್ರಮಗಳು ಬೆಳ್ತಾ ಇದ್ದಾವೆ. ಮಕ್ಕಳಲ್ಲಿ ಮೌಲ್ಯಗಳಿಲ್ಲದೆ ಕಾರಣಕ್ಕೆ ತಂದೆ ತಾಯಿಗಳನ್ನ ಅವರು ವಯಸ್ಸಾದ್ಮೇಲೆ ನೋಡ್ಕೊಳ್ಳುವಂತಹ ಒಂದು ಮನೋಭಾವನೆ ಹೊರಟೋಗಿ ಅವರು ತಂದೆ ತಾಯಿಗಳನ್ನ ಏನ್ ಮಾಡತ್ತಾರೆ ಅಂತಂದ್ರೆ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ತಾಲೂಕಲ್ಲಿ ಅಥವಾ ಒಂದೊಂದು ಹಳ್ಳಿಗಳಲ್ಲಿ ವೃದ್ಧಾಶ್ರಮಗಳು ನಾವು ಈಗ ಕಾಣ್ಬೋದು. ಅಥವಾ ಒಂದು ಮಠಾಧೀಶರ ಒಂದು ಸಾನ್ನಿಧ್ಯದಲ್ಲೂ ಕೂಡ ಹಲವಾರು ಆಶ್ರಮಗಳು, ಅನಾಥಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು ನಡೀತಾ ಇದ್ದಾವೆ. ಅವುಗಳನ್ನ ಬಂದ್ ಮಾಡ್ಬೇಕಪ್ಪ, ಹಿರಿಯರನ್ನ ನಾವ ನೋಡ್ಕೋಬೇಕು ಅನ್ನುವಂತಹ ಒಂದು ಮನೋಭಾವನೆ ನಾವು ಮೊದಲಿಂದ ಮಕ್ಕಳಿಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ ಅವರಿಗೆ ಮೌಲ್ಯಗಳನ್ನ ತುಂಬುತ್ತಾ ಹೋದ್ರೆ ಅವಾಗ ವೃದ್ಧಾಶ್ರಮಗಳು ನಮ್ಮಲ್ಲಿ ಆಗೋದು ಕಡಿಮೆ ಆಗ್ತಾ ಇದ್ದಾವೆ. ಇವುಗಳೆಲ್ಲ ಈ ಒಂದು ಶಿಕ್ಷಕರಲ್ಲಿ ಇರಬೇಕಾದಂತಹ ಒಳ್ಳೆಯ ಒಂದು ಗುಣಗಳಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅದರ ಜೊತೆಗೆ ಇನ್ನೊಂದು 2 ಕಾನೂನು ಕುರಿತಾಗಿ ಹೇಳ್ತೀನಿ. ಸೊ ಇಲ್ಲಿ ಮಕ್ಕಳು ಕೂಡ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನಿಕ್ ಯುಗ ಬಂದದ. ಸೊ ಯಾರು ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೋರಿ, ಯಾಕಂತಂದ್ರೆ ಹುಡುಗರು ಪೋಕ್ಸೋ ಆ್ಯಕ್ಟ್ ಅಂತ ಕೇಳಿರ್ಬೋದು, ಹೌದಾ? ಪ್ರೊಹಿಬಿಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳಗಳನ್ನು ತಡೆಗಟ್ಟುವಂತಹ ಕಾಯ್ದೆ 2012ರಲ್ಲಿ ಜಾರಿಗೆ ತರಲಾಗಿದೆ. ಸೊ ಅದರ ಪ್ರಕಾರ ನಾವು ಮಕ್ಕಳಿಗೆ ಅನ್ಟಚ್ ಸಿಗ್ನಲ್ಸ್ ಅಂತ ಕರಿತೀವಿ, ಕಣ್ಣಿಂದ ಅಥವಾ ಕೈ ಸನ್ನೆ ಮಾಡೋ ಮೂಲಕ ಆ ಮಕ್ಕಳಿಗೆ ಒಂದು ಲೈಂಗಿಕವಾದಂತಹ ಕಿರುಕುಳಗಳನ್ನು ಕೊಡ್ತಿರ್ತಾರೆ. ಅದು ಅಫೆನ್ಸ್ ಅಂದ್ರೆ ಶಿಕ್ಷಾರ್ಹ ಅಪರಾಧವಾಗಿದೆ. ಇವುಗಳನ್ನ ತಡೆಗಟ್ಟೋ ಸಲುವಾಗಿ ನಮ್ಮ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಕಾನೂನನ್ನು ತೆಗೆದುಕೊಂಡು ಬಂದದ. ಅದು ಯಾವುದೇ ರೀತಿಯಾದಂಥ ಕ್ಷಮೆಯನ್ನ ಕೊಡೋದಿಲ್ಲ. ಅದ್ರ ಜೊತೆಗೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಆ್ಯಕ್ಟ್ ಅಂತ ಅಂದರೆ ಬಾಲ ಕಾರ್ಮಿಕರ ತಡೆ ಕಾಯ್ದೆ. ಹಲವಾರು ಸಂಘಟನೆಗಳು ಬಾಲ ಕಾರ್ಮಿಕರನ್ನ ತಡೆಗಟ್ಟೋಸ್ಕರನ ಅದಾವ್ರಿ. ಬಟ್ ಅದು ಕೂಡ ನಮ್ಮಲ್ಲಿ ಆಗತ್ತಿಲ್ಲ. ಕಾರಣ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ್ರೆ ಕೌಟುಂಬಿಕ ಹಿನ್ನೆಲೆ. ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದಂತಹ ಒಂದು ಅವಶ್ಯಕತೆಗಳನ್ನು ಪೂರೈಸಕ್ಕೆ ಆಗದ ಕಾರಣಕ್ಕೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಲ್ಲಿ ಮಕ್ಕಳು ಏನು ಮಾಡ್ಬೇಕಾಗ್ತದೆ, ಹೋಟೆಲ್ಗಳಲ್ಲಿ ಅಥವಾ ರಸ್ತೆ ಕಾಮಗಾರಿಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಂಥವುಗಳನ್ನ ತಡೆಗಟ್ಟಿ ಅಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಅದ್ರ ಜೊತೆಗೆ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂದ್ರೆ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಕೂಡ 2006ರಲ್ಲಿ ಜಾರಿಗೆ ತರಲಾಗಿದೆ. ಬಾಲ್ಯ ವಿವಾಹಗಳು ತಡೆಗಟ್ಟುತ್ತವೆ ಅಂತ ಹೇಳ ಎಲ್ಲ ಅಂಗನವಾಡಿ ಟೀಚರ್ಸ್ ಆಗಿರಲಿ, CDPO ಆಗಿರಲಿ, ಗ್ರಾಮ ಪಂಚಾಯತಿಯ ಒಂದು ಸದಸ್ಯರಾಗಿರ್ಬರ್ಲಿ, PDOಗಳು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ರಾತ್ರಿ ತುಡುಗಿಂದ ಕಳ್ಳತನದಿಂದ ಏನು ಮಾಡ್ತೀವಿ, ಮದುವೆಯನ್ನು ಮಾಡ್ತಾ ಇದ್ದೀವಿ. ಹೌದಾ? ಆಗ್ತಾವ್ರಿ. ಸೊ ಅದರಿಂದ ಕೂಡ ಏನಾಗ್ತದೆ ಅಂತಂದ್ರೆ ಆ ಮಗುವಿನ ಒಂದು ಫ್ಯೂಚರ್ಗೆ ತೊಂದರೆ ಆಗ್ತದೆ ಅಂತ ಅನ್ನೋ ಒಂದು ಉದ್ದೇಶ. ಬಟ್ ಈ ಬಾಲ್ಯ ವಿವಾಹವನ್ನು ಜಾರಿಗೆ ತರೋ ಕಾರಣ ಏನಂತಂದ್ರೆ ಮಧ್ಯಯುಗದಲ್ಲಿ
ನಮ್ಮಲ್ಲಿ ಮುಸ್ಲಿಮರ ಒಂದು ಆಳ್ವಿಕೆ ಆಯಿತು. ಆ ಟೈಮಲ್ಲಿ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಮದುವೆ ಆದಂತಹ ಹೆಣ್ಣು ಮಕ್ಕಳ ಮೇಲೆ ಅವ್ರು ಯಾವುದೇ ರೀತಿಯಾದಂತಹ ಲೈಂಗಿಕ ಕಿರುಕುಳ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ತೊಟ್ಟಲಕ್ಕೆ ಬಾಸಿಂಗ ಕಟ್ಟುವಂತಹ ಒಂದು ಪದ್ಧತಿ ಬಂತು. ಅಂದ್ರೆ ಮಗು ಮದುವೆ ಆಗಿತ್ತಂದ್ರೆ ಅವರಿಗೆ ಯಾರು ಹಾನಿ ಮಾಡೋದಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಇನ್ನೊಂದಂತಂದ್ರೆ ಸೊ ಇಷ್ಟು ನಿಮ್ಗೆ ತಿಳ್ಕೊಬೇಕಾದಂತಹ ಕಾನೂನು ಸಲಹೆಗಳು ಇಲ್ಲಿಯವರೆಗೆ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಯಾವುದೇ ಚುಂಚನಗಿರಿ ಮಠ, ಸುತ್ತೂರು ಮಠ, ನಾವಿಲ್ಲ ಕೂಡ್ಲಿಗೆಗೆ ನಾವು ಮಾತು ನಡೆಯಂಗಿಲ್ಲ. ನಾವೆಲ್ಲಿ ಸರ್ಕಾರಕ್ಕೆ ಮುಟ್ಸೋಣ. ಆದರೂ ಕೂಡ ನೀವು ಎಲ್ಲಿದ್ದರೂ ಕೂಡ, ನೀವು ಯಾವುದೇ ಕಾರ್ಯಕ್ರಮ, ಯಾವುದೇ ಹೋರಾಟ ಆದರೂ ಕೂಡ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಒಂದು ವಿಶ್ವಾಸಕ್ಕೆ, ನೀವು ತೋರಿಸುವಂಥ ಗೌರವಕ್ಕೆ ನಾವು ಯಾವತ್ತೂ ಕೂಡ ಕಟಿಬದ್ಧರಾಗಿ ನೀವು ಎಲ್ಲಿ ಕರೆದ್ರೂ ಬರ್ತೀವಿ. ನೀವು ಯಾವ ಹೋರಾಟಕ್ಕೆ ಕರೆದು ಬರ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅದರ ಜೊತೆಗೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದೀರಿ. ವಿದ್ಯಾರ್ಥಿಗಳು ಇವತ್ತು ವಿದ್ಯೆ ಕಡೆ ಭಾಳ ಲಕ್ಷ್ಯ ಕೊಡಬೇಕು. ಯಾಕಂತಂದರೆ ವಿದ್ಯಾ ಅಂತಕ್ಕಂಥದ್ದು ಶ್ರೇಷ್ಠ ಸಂಪತ್ತು. ನಹಿ ಜ್ಞಾನೇನ ಸದೃಶಂ. ಪರಿಹಾರ ನೀಡತಕ್ಕಂಥ ಪತ್ರಕರ್ತರಿಗೆ ಅವರ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಸಿಗದೇ ಇರತಕ್ಕಂಥದ್ದು ಬಹಳಷ್ಟು ವಿಪರ್ಯಾಸ. ಅಂತ ಒಂದು ಪತ್ರಕರ್ತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಬಹಳಷ್ಟು ಬೇಗ ಸ್ಪಂದಿಸುವುದರ ಮುಖಾಂತರ, ಆ ಒಂದು ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವುದರ ಮುಖಾಂತರ ಆ ಪತ್ರಕರ್ತರು ಬಹಳಷ್ಟು ಉತ್ಸಾಹದಿಂದ ಆ ತಮ್ಮ ನಾಡಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ತಮ್ಮ ಭಾಗದ ಮಹತ್ವಗಳನ್ನು, ವಿಶೇಷ ವ್ಯಕ್ತಿಗಳನ್ನು ಮತ್ತು ಸಾಧಕರನ್ನು ಗುರುತಿಸಿ ನಾಡಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರವನ್ನು ಸರ್ಕಾರ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ನೀಡಬೇಕಂತದ್ದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಾವು ಸಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅಂಥ ಒಂದು ಪತ್ರಕರ್ತರ ಒಂದು ಜೀವನ ಬಹಳಷ್ಟು ಸುಖಮಯವಾಗಿ ನಡೆಯಲಿ. ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ ಈಡೇರಲಿ, ಸರ್ಕಾರದಿಂದ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸ ನೀಡಿರ್ತಕ್ಕಂಥ ಕುಮಾರಿ ರೂಪಾ ಶಿಂತ್ರಿ ಅವರು ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರ ಒಂದು ಸಂಸ್ಕಾರವನ್ನು ಕಲಿತರೆ ಮಾತ್ರ ಅವರು ಮುಂದೆ ಉತ್ತಮವಾದಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ವಿಚಾರ. ಯಾಕಂದರೆ ನಮ್ಮನ್ನು ಎತ್ತು ಮತ್ತು ಸಾಕಿ ಸಲಹಿದಂಥ ತಂದೆ ತಾಯಿಗಳನ್ನು ನಾವು ಅವರ ಕೊನೆಯ ಕಾಲಘಟ್ಟದಲ್ಲಿ ನಾವು ಅವ್ರನ್ನ ಸಾಕದೆ ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ವಿಚಾರ. ಅಂಥ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗಲಿಂದಲೇ ಸಹ ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಅಂಥ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ ಅಂತದ್ದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ಮತ್ತು ಈ ಒಂದು ಜ್ಞಾನಮಂಟಪ ಶಾಲೆ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಈ ನಾಡಿಗೆ ತನ್ನದೇ ಆದಂಥ ಶೈಕ್ಷಣಿಕ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಅಣ್ಣವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಅವರ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಉತ್ತಮವಾದಂಥ ತರಗತಿಗಳು ನಡೆದು ಉತ್ತಮವಾದಂಥ ಮಕ್ಕಳನ್ನು ನಾಡಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಮುಖಾಂತರ ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಬರೀ ಪತ್ರಿಕಾ ದಿನಾಚರಣೆಯನ್ನು ಒಂದು ಮಾತ್ರ ಆಚರಿಸದೆ ಈ ಭಾಗದ ಸಾಧಕರನ್ನು ಗುರುತಿಸ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಯಾಕಂದರೆ ನಮ್ಮ ರವಿಕುಮಾರ್ ಸರ್ ಹೇಳಿದಂತೆ ಈ ಒಂದು ಕೂಡ್ಲಿಗಿ ತಾಲೂಕು ತನ್ನದೇ ಆದಂಥ ಉತ್ತಮವಾದಂಥ ಇತಿಹಾಸವನ್ನು ಉಳ್ತಕ್ಕಂಥ ಒಂದು ತಾಲೂಕಾಗಿರ್ತಕ್ಕಂಥದ್ದು. ಈ ಒಂದು ತಾಲೂಕಿನಲ್ಲಿ ಒಂದು ಪಂಡಿತ ಪರಂಪರೆಗೆ ಇವತ್ತು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂಥ ಪಂಡಿತ ಪರಂಪರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು, ಮತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು. ಇವತ್ತು ನಮ್ಮ ತಾಲೂಕಿನಲ್ಲಿ ಶತಮಾನಗಳ ಹಿಂದೆಯೇ ಸಹ ಈ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಪಂಡಿತ ಪರಂಪರೆ ಇರ್ಬೋದು, ಸಾಹಿತ್ಯಿಕ ಪರಂಪರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ತಾಲೂಕು ನಮ್ಮ ಕೂಡ್ಲಿಗಿ ತಾಲೂಕು. ಅಂಥ ಒಂದು ತಾಲೂಕಿನ ಇತಿಹಾಸವನ್ನು ನಮ್ಮ ಮಕ್ಕಳು ಭಾಳಷ್ಟು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ನಮ್ಮ ತಾಲೂಕಿನ ಮಹಿಮೆ ಇತಿಹಾಸವನ್ನು ತಿಳಿಸುವುದರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಾಗಲಿ ಅಂತದ್ದು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಬಹಳಷ್ಟು ಶ್ರಮವಹಿಸಿ ಈ ಒಂದು ಸಂಘಟನೆಯನ್ನು ಕಟ್ಟುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ತುಂಬ ಹೋರಾಟ ಮಾಡೋದ್ರ ಮೂಲಕ
ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ. ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ತಮ್ಮ ತಾಲೂಕಿನ ಎಲ್ಲರೊಂದಿಗೂ ಸಹ ಉತ್ತಮವಾದಂಥ ಸಂಬಂಧ ಹೊಂದಿಕೊಳ್ಳೋದ್ರ ಮುಖಾಂತರ ಎಲ್ಲರೊಂದಿಗೆ ಉತ್ತಮವಾದಂಥ ರೀತಿಯಲ್ಲಿ ನಡೆಕೊಂಡು ಬಂದು ಈ ಒಂದು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸುವುದರ ಮುಖಾಂತರ ಈ ಒಂದು ಸಾಧಕರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಪತ್ರಕರ್ತರ ಧ್ವನಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ನುಂಗಿಕೊಂಡು ನಮ್ಮ ಪತ್ರಕರ್ತರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಏನೋ ನಮ್ಮಿಂದ ಒಳ್ಳೇದಾಗಲಿ, ನಮ್ಮ ಕುಟುಂಬ ಇಡೀ ಅಂಧಕಾರದಲ್ಲಿ ಇದ್ರೂ ಪರವಾಗಿಲ್ಲ, ನಾವು ಬೆಳಕು ಚೆಲ್ಲುವಂಥ ಕೆಲಸ ನಾವು ಮಾಡ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಹಗಲು ರಾತ್ರಿ ಇಡೀ ರಾಜ್ಯದ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪತ್ರಕರ್ತರಿಗಾಗಿ ನಮ್ಮ ಕಾಣಿಪ ಧ್ವನಿಯಿಂದ ರಾಜ್ಯದ 14,000 ಪತ್ರಕರ್ತರಿಗೋಸ್ಕರ ಹಗಲಿರುಳು ಶ್ರಮ ಮಾಡ್ತಾ ಈ ಆಗಸ್ಟ್ವರೆಗೆ ನೋಡ್ತಾ ಇದ್ದೀನಿ. ಸರ್ಕಾರ ಏನಾದರೂ ಇವತ್ತು ಮಾಶಾಸನ ಕೊಡೋದಿರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಜೊತೆಗೆ ಬಸ್ ಪಾಸ್ ಆಗಸ್ಟ್ ಒಳಗಡೆ ಏನಾದರೂ ಇದು ನೆರವೇರದಿದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ಹೈಕೋರ್ಟಲ್ಲಿ ರಿಟ್ ಫೈಲ್ ಏನಿದೆ, ಇವತ್ತು ನಮ್ಮ ಧ್ವನಿ ಕಡೆಯಿಂದ ದೊಡ್ಡ ಮಟ್ಟದ ಕಾನೂನು ಹೋರಾಟಕ್ಕೆ ಜೊತೆಗೆ ಸಾಂಘಿಕ ಹೋರಾಟಕ್ಕೆ ನಿಲ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸ್ವಾಮೀಜಿಗಳು ಈ ವೇದಿಕೆ ಮೇಲಿದ್ದಾರೆ. ಅವರಲ್ಲಿ ನಾನು ಮನವಿ ಮಾಡೋದಿಷ್ಟ, ನಿಮಗೆ ಬಹಳಷ್ಟು ರಾಜಕಾರಣಿಗಳು ಹತ್ರ ಇದ್ದಾರೆ, ದಯಮಾಡಿ ಅವರ ಮುಖಾಂತರ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಯಾಗಿ ಇವತ್ತು ಪತ್ರಕರ್ತರಿಗೆ ಯಾವುದೇ ರೀತಿಯಿಂದ ಸವಲತ್ತುಗಳು, ಯಾವುದೇ ರೀತಿಯಿಂದ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ತಮ್ಮ ಮೂಲಕ, ಯಾಕಂದರೆ ಸ್ವಾಮೀಜಿಗಳು ಹೇಳ್ತಂದ್ರೆ ದೊಡ್ಡ ಮಟ್ಟದ ಇಶ್ಯೂ ಆಗುತ್ತೆ. ಇವತ್ತು ನೋಡಿ, ರೀಸೆಂಟಾಗಿ ನಮ್ಮ ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಸ್ವಾಮೀಜಿಯವರು, ಸಿದ್ದರಾಮಯ್ಯ ನಿಮ್ಮ ಅವಧಿ 1 ವರ್ಷ ಆಯಿತು, ದಯಮಾಡಿ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನುವು ಮಾಡಿಕೊಡಿ ಅನ್ನೋ ಒಂದು ಸಣ್ಣ ಸುದ್ದಿ ಇಡೀ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತದೆ. ಅದಕ್ಕೆ ಸ್ವಾಮೀಜಿಗಳಿಗೆ ಆ ಮಟ್ಟದಾಗಿ ಒಂದು ಶಕ್ತಿ ಪವರ್ ಇದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನಗಾಡ್ತಾ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿನ ನಮ್ಮ ಕೂಡ್ಲಿಗಿ ನಮ್ಮ ಧ್ವನಿ ಸಂಘಟನೆ ಪದಾಧಿಕಾರಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಬಾಣದ ಶಿವಮಾರ್ತಿ ಹಾಗೂ ತಂಡದವರಿಗೆ ಹೃದಯಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ನಮನ ತಿಳಿಸ್ತಾ, ಬೆಂಗಳೂರಿಂದ ನನ್ನನ್ನು ಬರಮಾಡಿಕೊಂಡು ಒಂದು 4 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮಿಳು, ಇದರ ಜೊತೆಗೂ ನಾನು ಸಮಾಜ ತಿಳ್ಬೇಕಂತ ಬಹಳಷ್ಟು ಹೋರಾಟಗಳು ಸುಮಾರು ವರ್ಷದಿಂದ ಮಾಡಿ, ನಮ್ಮ ಉಮೇಶ್ ಸರ್ ಅವರು ನಾನು ಎಲ್ಲೋ ಪತ್ರಿಕೆ ಸಿಲ್ಗೋಪದಲ್ಲಿ ಮಾಡ್ತಾರೆ, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು ಬೇರೆಲ್ಲ. ಇವತ್ತು ನಾವು ಪತ್ರಕರ್ತರು ಅನೇಕ ವರ್ಷಗಳಿಂದ ನಮ್ಮ ಗ್ರಾಮಾಂತರ ಇರ್ಬೋದು, ಇಲ್ಲ ಸಿಟಿನಲ್ಲಿ ಇರೋಂಥ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೆ ಒಂದು ಬಸ್ ಪಾಸ್ ಕೇಳ್ತಾರೆ. ಇವತ್ತಿಗೂ ಬಂದಂಥ ಸರ್ಕಾರಗಳು ಸ್ವಾತಂತ್ರ್ಯ ಬಂದಾಗಿದೆ ಮೀನಾಮೇಷ ಎಣ್ತಾ ಎಲ್ಲ ಪತ್ರಕರ್ತರಿಗೆ ಕೊಡೋಕ್ಕೆ ಇವತ್ತಿಗೂ ಆಗ್ತದೆ. ಕೇವಲ 8 ರಿಂದ 9 ಕೋಟಿ ಬಜೆಟ್, ಒಂದು 10 ರಿಂದ 12 ಸಾವಿರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದು. ಇವತ್ತು ರಾಜ್ಯ ಸರ್ಕಾರ 52,000 ಕೋಟಿ 5 ಗ್ಯಾರಂಟಿಗಳಿಗೆ ಕೊಡ್ತಾರೆ. ಈ ಒಂದು 7-8 ಕೋಟಿ ಎಷ್ಟು ದೊಡ್ಡ ಮಟ್ಟದ ಅಮೌಂಟ್ ಹೇಳಿ, ಇಲ್ಲ 52,000 ಕೋಟಿಗೆ ಇದೊಂದು ನಗಣ್ಯ. ಸಿದ್ದರಾಮಯ್ಯರು 14 ಬಜೆಟ್ ಮಾಡಿಬಿಟ್ಟು ಸಾಮಾಜಿಕ ಅಧಿಕಾರ ಅಂತ ದೊಡ್ಡ ಮಟ್ಟದಲ್ಲಿ ಬಿಂಬಿತರಾಗಿ ಹೋಗ್ತಾರೆ. ಎಲ್ಲಿದೆ ಸಾಮಾಜಿಕ ಅಧಿಕಾರ? ಕೇವಲ ಬೆರಳೆಣಿಕೆ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಕೊಡಲಾರಂಥದ್ದು ಎಲ್ಲಿದೆ ಸಾಮಾಜಿಕ ಅಧಿಕಾರ ಅನ್ನೋದು? ಕಳೆದ 2 ವರ್ಷದಿಂದ ಇದನ್ನು ಮನಗಂಡು ನನ್ನ ಕಾಣಿಪದಲ್ಲಿ ಏನು ಸಂಘ ಪ್ರಾರಂಭವಾಯಿತು, ದೊಡ್ಡ ಮಟ್ಟದ ಹೋರಾಟಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಆ ಒಂದು ಹೋರಾಟಕ್ಕೆ ಮಣಿದು ಸರ್ಕಾರ ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿದ್ದಾರೆ ಬಜೆಟಲ್ಲಿ 2024 ಫೆಬ್ರವರಿ. ಇನ್ನು ಇವತ್ತಿಗೆ ಇಂಪ್ಲಿಮೆಂಟ್ ಆಗಿದೆ. ಅದು ಕೊಟ್ಟರು ಕೊಡದ ರೀತಿಯಲ್ಲಿ ಆ ರೀತಿ ಮಾನದಂಡಗಳು ಏನಿದಾವೆ ಗೈಡ್ಲೈನ್ಸ್ ರೂಪಿತ ಮಾಡಿದ್ದಾರೆ. ಇವತ್ತು ಮಾಲೀಕರ ಕಾಯಂ ನೇಮಕಾತಿ ಆದೇಶ ಬೇಕಂದ್ರೆ ಯಾವ ಮಾಲೀಕರು ನಮ್ಮ ಪತ್ರಕರ್ತರಿಗೆ ಕೊಡೋಕ್ಕೆ ಮುಂದೆ ಬರ್ತಾ ಇದೆ. ಮಾಧ್ಯಮ ಪಟ್ಟಿ ಅಂತ ಅದನ್ನು ವಾರ್ತಾ ಇಲಾಖೆ ಸೃಷ್ಟಿ ಮಾಡಿದ್ದಾರೆ. ಇವಾಗ 2 ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತೇನು ನಮಗೆ RNI ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಡೆಲ್ಲಿಯಿಂದ ಏನು ನಮಗೆ ಪರವಾನಗಿ ಬರ್ತದೆ, ನಾವು ನಿರಂತರವಾಗಿ ಏನು ಪತ್ರಿಕೆ ಅವರೆಲ್ಲರೂ ಪತ್ರಕರ್ತರಿಗೆ ಸಮಾನದಲ್ಲಿ. ಆದರೆ ಇದರಲ್ಲಿನೇ ತಾರತಮ್ಯ ಮಾಡ್ತಾ
ಸರ್ಕಾರಗಳು ನಮ್ಮಲ್ಲೇ ಭೇದ ಭಾವ ಮಾಡ್ತಾ ಅಸ್ಪೃಶ್ಯತೆಯಿಂದ ಅನುಭವಿಸಿ ಪತ್ರಕರ್ತರು ಎಲ್ಲರಿಗೂ ಸವಲತ್ತು ಇಲ್ಲದಂಥ ಸ್ಥಿತಿ ಬಂದಿದೆ. ಇವತ್ತು ನೋಡಿ, ಇವತ್ತು ವಿದ್ಯಾರ್ಥಿಗಳು ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿರ್ಬೋದು, ಇಲ್ಲ ನೀವು ಇರ್ಬೋದು, ಇವತ್ತು ಏನಾಗ್ಬೇಕಂತ ನೀವು ಬಯಸ್ತೀರಂತ ನೀವೆಲ್ಲ ಹೇಳೋದು ಮೊದಲನೇದಾಗಿ ನಾನು ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ಇಲ್ಲ ಮತ್ತೊಂದು ಯಾವುದೋ ಉನ್ನತ ಅಧಿಕಾರಿ ಆಗ್ಬೇಕಂತ. ಯಾರಾದರೂ ಪತ್ರಕರ್ತರಾಗಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ಪತ್ರಿಕೋದ್ಯಮ ಕೋರ್ಸಿಗೆ ಹೋಗಂತ ಯಾರನ್ನು ಹೇಳ್ತಾರೆ? ಯಾಕಪ್ಪ ಅಂತಂದ್ರೆ ಇವತ್ತು ಸಮಾಜ ತಿದ್ದುವಂತ ಕೆಲಸ ನಾವು ಒಂದೆಡೆ ಮಾಡ್ತಾ ಹೋದ್ರೆ ನಮ್ಮ ದೇಹದ ಅಂಗಾಂಗಗಳನ್ನು ತಿದ್ದುವಂತ ಕೆಲಸ ಕೆಲವು ಸಮಾಜಘಾತಕ ಶಕ್ತಿಗಳು ಅದು ಮಾಡೋದ್ರಿಂದ ಯಾರು ಧೈರ್ಯವಾಗಿ ಈ ರಂಗಕ್ಕೆ ಬರಕ್ಕೆ ಇಷ್ಟಪಡ್ತಾ ಇಲ್ಲ. ಆಮೇಲೆ ಅವರಿಗೆ ಸರಿಯಾದ ರೀತಿಯಿಂದ ಸಂಬಳದಿಂದ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೂ ಆಗ್ತದೆ. ಇವತ್ತು ಯಾವುದೇ ಮಹಿಳೆಯರಿರ್ಬೋದು, ಹುಡುಗಿಯರು ಯಾರು ಪತ್ರಕರ್ತನ ಮದುವೆ ಆಗ್ತಂತ ಯಾರೂ ಇಲ್ಲ. ಯಾಕಂದ್ರೆ ಸ್ಥಿತಿಗಳು ಹಂಗಿದಾವೆ ಪರಿಸ್ಥಿತಿ. ಇವತ್ತು ನಾವು ಸಮಾಜದ ಅನ್ಕೊಂಡಿದ್ದೀವಿ. ಸಮಾಜದ 4ನೇ ಅಂಗ ಅಂತ ಇವತ್ತು ಸುಮ್ಮನೆ ಸಂವಿಧಾನದಲ್ಲಿ ಇದೆ ಅಂತ ಹೇಳ್ತಿದ್ರೆ ಹೊರತು ಕಾಟಾಚಾರಕ್ಕೆ ಹೊರತು ಯಾವುದೇ ರೀತಿಯಿಂದ ಸ್ಥಾನಮಾನ 4ನೇ ಅಂಗಕ್ಕಿಲ್ಲ. ಬರೀ ಬಾಗಿ ಇವತ್ತು ನೋಡಿ, ರಾಜಕಾರಣಿಗಳು ಅವರು MLA MP ಆಗಿದ್ದರೂ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಸಾಧಕರಿರ್ಬೋದು, ಮಠ ಮಾನ್ಯದ ಸ್ವಾಮೀಜಿಗಳಿರ್ಬೋದು, ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮಾನ ಅಪಮಾನಗಳಿಂದ ಅನೇಕ ಏಳು ಬೀಳುಗಳನ್ನು ಕಾಣುವುದರ ಜೊತೆಗೆ ಇವತ್ತು ಸಮಾಜದಲ್ಲಿ ನಾವು ಸಾಗುವಂಥದ್ದು ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ. ಇವತ್ತು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡೋದೇನೆಂದ್ರೆ, ಇವತ್ತು ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟವಿದ್ದು ನಿಮ್ಮ ಫೀಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಮತ್ತೊಂದು ಏನು ನಿಮಗೆ ರಿಕ್ವೈರ್ಮೆಂಟ್ಸ್ ಇದಾವೆ ಅದಕ್ಕೆಲ್ಲ ಯಾವ ರೀತಿ ಕಷ್ಟ ಬಿದ್ದು ನಿಮ್ಮನ್ನು ಕಳಿಸ್ತಾ ಇರ್ತಾರೆ ಅಂದ್ಬಿಟ್ಟು ತಮಗೆಲ್ಲ ಮನವರಿಕೆ ಇದೆ ಅಂತ ನನ್ನ ಭಾವನೆ. ಜೊತೆಗೆ ಈ ಶಾಲೆಯಲ್ಲಿರುವಂಥ ಗುರುಗಳು ಹಗಲು ರಾತ್ರಿ ಶ್ರಮ ವಹಿಸಿ ತಮ್ಮನ್ನು ತಿದ್ದಿ ತೀಡಿ ಸಮಾಜದ ಒಂದು ಉತ್ತುಂಗ ಸ್ಥಾನಕ್ಕೆ ಹಾಗೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಜೀವನ ನಡೆಸೋಕೆ ಪಡ್ತಕ್ಕಂಥ ಪರಿಶ್ರಮವನ್ನು ತಾವು ಅರಿತು ಪ್ರಮುಖವಾಗಿ 3 ವಿಚಾರಗಳನ್ನ ತಾವು ಗಮನದಲ್ಲಿಟ್ಟಬೇಕು. ಯಾವುದೇ ವಿದ್ಯಾರ್ಥಿಗಳು ಒಂದು ನಿರ್ದಿಷ್ಟ ಗುರಿ ತಾವೇನಿದೆ ಒಂದು ಇಟ್ಕೋಬೇಕು. ಅದ್ರ ಬರೀ ನಿರ್ದಿಷ್ಟ ಗುರಿ ಇಟ್ಕೊಂಡ್ರೆ ಸಾಲದು, ಅದ್ರ ತಕ್ಕಂತ ಒಂದು ನಿಮ್ಮದೇ ಆದಂತ ಸಮಯ ಪ್ರಜ್ಞೆ ಇರು. ಆ ಸಮಯ ಪ್ರಜ್ಞೆ ಜೊತೆಗೆ ಕಠಿಣ ಪರಿಶ್ರಮ, ಈ 3 ನೀವು ಅಳವಡಿಸ್ಕೊಂಡಿದ್ದೆ ಆಯ್ತಂದ್ರೆ ಯಾವುದು ಅಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ. ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕೆ ನೀವು IAS ಆಗ್ಬೋದು, IPS ಆಗ್ಬೋದು, ಉನ್ನತ ಅಧಿಕಾರಿಗಳಾಗ್ಬೋದು, ಉನ್ನತ ಮಟ್ಟದ ರಾಜಕಾರಣಿಗಳನ್ನ ತಾವು ಆಗ್ಬೋದು. ಇವತ್ತು ನಮ್ಮ ರಾಜ್ಯ ದೇಶ ನಡೆಸುವಂತ ನಿಮ್ಮಲ್ಲಿ ಯಾರಿಗಾರೂ ಗೊತ್ತಿಲ್ಲ. ಇದಕ್ಕೆ ಈ 3 ನೀವು ಅಳವಡಿಸ್ಕೊಂಡಿದ್ದೆ ಆಯ್ತಂದ್ರೆ ಖಂಡಿತವಾಗಿಯೂ ನೀವು ಅನ್ಕೊಂಡಿದ್ದ ಗುರಿ ಖಂಡಿತವಾಗಿ ನೀವು ತಲುಪಿರಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ, ಇವತ್ತು ನಮ್ಮ ದೇಶ ಹಾಗೂ ರಾಜ್ಯದಲ್ಲಿ ಇವತ್ತು ಕಾಗಿ ಕಾವಿ ಕಾದಿ ಅದೆಲ್ಲ ಸರಿಯಾದ ದಾರಿಯಲ್ಲೇ ನಡೀತಾ ಇರ್ತೀವಿ. ಒಂದು ವೇಳೆ ದಾರಿ ತಪ್ಪಿದಂತ ಸಂದರ್ಭದಲ್ಲಿ ಅವ್ರನ್ನ ತಿದ್ದಂತ ಕೆಲಸ ಏನಾದ್ರೂ ಒಂದು ಶಕ್ತಿ ಅದಕ್ಕೆ ಏನಾದ್ರೂ ಇದಿತ್ತು ಅಂತಂದ್ರೆ ಅದು ಪತ್ರಕರ್ತರಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಪತ್ರಕರ್ತರು ಜೀವನ ಬಹಳಷ್ಟು ಕವಲು ದಾರಿಯಲ್ಲಿದೆ. ಪತ್ರಕರ್ತರೆಲ್ಲ ಸರಿ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಗ್ಗೆ ಎಲ್ಲಾ ರಂಗದಲ್ಲಿ ಇರುವಂತ ನಮ್ಮ ಪತ್ರಕರ್ತರಲ್ಲಿನೂ ಕೆಲವರು ಒಳ್ಳೆಯದಿದ್ದಾರೆ, ಕೆಲವರು ಕೆಟ್ಟವರಿದ್ದಾರೆ, ಕೆಲವರು ಬ್ಲಾಕ್ ಮೇಲರ್ಸ್ ಮಾಡ್ತಾರೆ, ಎಲ್ಲ ರೀತಿಯಿಂದ ಇದ್ದಾರೆ. ಒಟ್ಟಾಗಿ ಹೋಗುವಂತ ಇದರಲ್ಲಿ ನಾನು ಪತ್ರಕರ್ತರಿಗೆ ಸಂದರ್ಭದಲ್ಲಿ ಕರೆ ಕೊಡೋದೇನ